ತಾಳಿಕೋಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಶಾಂತಗೌಡ ಪಾಟೀಲ್ ಅವರು ರೈತರ ಅನೇಕ ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ರಾಜ್ಯದ ರೈತರು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆದರು. ಬೆಳೆಗಳಿಗೆ ಸಮರ್ಪಕ ಬೆಲೆ ಸಿಗದೆ ರೈತರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ ಎಂದು ತಿಳಿಸಿದರು. ಜೊತೆಗೆ ನೀರಾವರಿ ವ್ಯವಸ್ಥೆ ಕೊರತೆ ಸಮಸ್ಯೆ ಹಾಗೂ ಕೃಷಿಗೆ ಸಂಬಂಧಿಸಿದ ವೆಚ್ಚಗಳು ಏರಿಕೆಯಿಂದ ರೈತರು ಜೀವನ ಮತ್ತಷ್ಟು ಕಷ್ಟಕರವಾಗಿದೆ ಎಂದು ಹೇಳಿದರು. ಸರ್ಕಾರವು ರೈತರ ಪರ ಇಷ್ಟಕರ ನೀತಿಗಳನ್ನು ಜಾರಿಗೆ ತರಬೇಕು, ಅಲ್ಲದೆ ಬೆಳೆಗಳಿಗೆ ನ್ಯಾಯಯುತ ಬೆಲೆ ನಿಗದಿ ಮಾಡಬೇಕೆಂದು ತಿಳಿಸಿದರು. ಲಕ್ಷ್ಮಣ ಕಲಾಲ್, RJ32 ಕನ್ನಡ ನ್ಯೂಸ್, ತಾಳಿಕೋಟೆ. ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಫಸ್ಟು ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಆಮೇಲೆ ಕರ್ನಾಟಕ 3ನೇ ಸ್ಥಾನದಲ್ಲಿದೆ. ಈಗಾಗಲೇ ಪಂಜಾಬ್ನಲ್ಲಿ 4,500 ರೂಪಾಯಿ ಕ್ವಿಂಟಲ್ ಕೊಡ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರು 3,850 ರೂಪಾಯಿ ಕೊಟ್ಟಿದ್ದಾರೆ. ಹಾಗೆ ಗುಜರಾತ್ನಲ್ಲಿ 4,000 ರೂಪಾಯಿ ಇದೆ ಒಂದು ಟನ್ನಿಗೆ. ಹಾಗೆ ಮಹಾರಾಷ್ಟ್ರದಲ್ಲಿ 3,600 ರೂಪಾಯಿ ಕೊಡ್ತಾ ಇದ್ದಾರೆ. ನೀವ್ಯಾಕೆ ಕರ್ನಾಟಕದಲ್ಲಿ ಕೊಡ್ತಾ ಇಲ್ಲ? ಇವ್ರು ಹೇಳ್ತಾ ಇದ್ದಾರೆ ನಿಮ್ ರಿಕವರಿ ಕಮ್ಮಿ ಬರುತ್ತದೆ. ಎಲ್ಲ ಸುಳ್ಳು. ಎಲ್ಲಾ ಫ್ಯಾಕ್ಟರಿಗಳು ರೈತರಿಗೆ ಮೋಸ ಮಾಡಕತ್ತಿದ್ದಾರೆ. ಯಾಕಂತಂದ್ರೆ ರಿಕವರಿ ಚೆಕ್ ಮಾಡೋರು ಅವರೇ. ಅಲ್ಲಿ ಯಾವುದೇ ಒಬ್ಬ ಅಧಿಕಾರಿ ಇಲ್ಲ, ಸರ್ಕಾರಿ ಅಧಿಕಾರಿ ಇಲ್ಲ, ಯಾವುದೇ ಒಬ್ಬ ರೈತ ಪ್ರತಿನಿಧಿ ಇಲ್ಲ. ಅವ್ರೇನೋ ಲ್ಯಾಬ್ ನಲ್ಲಿ ಏನ್ ಮಾಡಿ ಕಳಿಸ್ತಾರೆ ಅದೇ ಫೈನಲ್. ಈ ರೀತಿಯಾಗಿ ರಿಕವರಿಯಲ್ಲಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವೇಟ್ ನಲ್ಲಿ ಕೂಡ ಇವತ್ತು ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ನಾ ಹೇಳ್ತಾ ಇಲ್ಲ, ಈಗಾಗಲೇ ಅವರೇ ಕಂಪನಿಯ ಮಾಲೀಕರೇ ಇವತ್ತು ಶಾಸಕರಿದ್ದಾರೆ. ಅವರೇ ಇವತ್ತು ಅಧಿವೇಶನದಲ್ಲಿ ಮಾತನಾಡಿದ್ದಾರೆ. ಇಲ್ಲ, ರೈತರು ಕಬ್ಬು ಹೊಡಿತಾ ಇದ್ದಾರೆ 2 ಟನ್ ಅಂತೇಳಿ. ಹೆಂಗಪ್ಪ ಅಂತಂದ್ರೆ ಅವ್ರು ಹೇಳಿದ್ರು, ಒಂದು ಕಾಟ ಏನಪ್ಪ ಬರೀ ರಿಮೋಟ್ ಗೊತ್ತಿದ್ರೆ 2 ಟನ್ ಕಮ್ಮಿ ಆಗುತ್ತೆ. ನಾನು ಹೇಳಿದ್ದಲ್ಲ, ನಮ್ಮ ಸೌದಿಯವರು ಹೇಳಿದ್ರು, ಲಕ್ಷ್ಮಣ್ ಸೌದಿಯವರು. ಅದಕ್ಕೆ ನಮ್ದೇನು ಆಗ್ತಾರಪ್ಪ ಅಂತಂದ್ರೆ ಪ್ರತಿ ಒಂದು ಕಬ್ಬಿನ ಫ್ಯಾಕ್ಟರಿಗೆ ಸರ್ಕಾರದ ವತಿಯಿಂದನೇ ಒಂದು ಬೇಬ್ರಿಜ್ ಅನ್ನ ಆಗಬೇಕು ಅನ್ನೋದು ನಮ್ದು ಬೇಡಿಕೆ. ಈಗಾಗಲೇ ಮೊನ್ನೆ ಸಕ್ಕರೆ ಸಚಿವರು ಹೇಳಿದ್ರು, ಪಾಟೀಲ್, ಇಲ್ಲ ನಾವೆಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಈಗಾಗಲೇ ನಮಗೆ ರೈತರಿಗೆ ಮೋಸ ಆಗೋದು ಕಂಡು ಬರ್ತಾ ಇದೆ. ಅದಕ್ಕೆ ನಾವು ಎಲ್ಲಾ ಶುಗರ್ ಫ್ಯಾಕ್ಟರಿಗಳಿಗೆ ಸರ್ಕಾರದ ವತಿಯಿಂದನೇ APMC ವತಿಯಿಂದನೇ ಒಂದೊಂದು ಬೇಬ್ರಿಜ್ ಅನ್ನ ಹಾಕ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಹೇಳಿ ಸುಮಾರು 8 ವರ್ಷ ಆಯ್ತು, 1.5 ವರ್ಷ 2 ವರ್ಷ ಆಗ್ತದೆ. ಯಾಕೆ ಮಾಡ್ತಾ ಇಲ್ಲ? ನಾವು ಕೇಳ್ತಾ ಇದ್ರೆ ಮಿನಿಸ್ಟರ್ಗೆ, ನೀವೇನಾದ್ರೂ ಶುಗರ್ ಫ್ಯಾಕ್ಟರಿ ಮಾಲೀಕರ ಜೊತೆಗೆ ಏನಾದ್ರು ಹೊಂದಾಣಿಕೆ ಆಗಲಿ ಅನ್ನುವಂಥದ್ದು ಇವತ್ತು ಒಂದು ಏನಪ್ಪ ಅಂದ್ರೆ ಒಂದು ಸಂಶಯ ಇವತ್ತು ನಮ್ಮೆಲ್ಲ ರೈತರಿಗೆ ಬರ್ತಾ ಇದೆ. ಅದಕ್ಕೆ ಆ ಸಂಶಯಕ್ಕೆ ದೂರ ಮಾಡ್ಬೇಕಪ್ಪ ಅಂದ್ರೆ ನೀವು ಕೂಡಲೇ ಏನಪ್ಪ ಅಂದ್ರೆ ಎಲ್ಲಾ ಶುಗರ್ ಫ್ಯಾಕ್ಟರಿಗಳಿಗೆ ಒಂದೊಂದು ಸರ್ಕಾರದ ವತಿಯಿಂದ ಬೇಬ್ರಿಜ್ ಹಾಕಬೇಕು. ಈಗಾಗಲೇ ಹೇಳಿದ್ರೆ ಇಲ್ಲ 400 ಕೋಟಿ ರೂಪಾಯಿ ನಾವು ತೆಗೆದಿದ್ದೀವಿ ಅಂತ ಹೇಳಿದ್ರೆ ಯಾಕೆ ಮಾಡ್ತಾ ಇಲ್ಲ? ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ತಾನೇ ಶುಗರ್ ಫ್ಯಾಕ್ಟರಿ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನೀವು ಮಾಡ್ಬೇಕು, ಅದಕ್ಕೆ ಎಲ್ಲ ಕಾಟ ಮಾಡಬೇಕು. ಅದಕ್ಕೆ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ನಾವು ವೈಯಕ್ತಿಕವಾಗಿ ಹೋದ್ಬಾರ ನಮ್ಮ ಹೋರಾಟದಲ್ಲಿ ನಮ್ಮ ರೈತರಿಗೆ ನಾವು ಮಾತುಕೊಡ್ತಿದ್ದೆ. ಈಗಾಗಲೇ ನಮ್ಮ ಬಾಲಾಜಿ ಶುಗರ್ ಇಂಡಸ್ಟ್ರಿಗೆ ಅಂದ್ರೆ ವೈಯಕ್ತಿಕವಾಗಿ ನಾವೇ ಎಲ್ಲಾ ರೈತರು ಮಂದಿಗೆಯನ್ನು ಕೂಡಿಸಿ ನಾಮಿನಿಸ್ಟ್ ಹಾಕಿ ಇವತ್ತು ಅಲ್ಲಿ ನಾವೊಂದು ಶುಗರ್ ಫ್ಯಾಕ್ಟರಿ ಮುಂದೆ ಬೇಬ್ರಿಜ್ ಅನ್ನ ಮಾಡ್ತಾ ಇದ್ದೇವೆ. ಏನ 2020-2021 ಕಬ್ಬು ಉಳಿದಿತ್ತಲ್ಲ, ಅವಾಗ ನಾವು 2 ತಿಂಗಳು ಮುಂಚೆನೆ ಒಂದು ಬೇಬ್ರಿಜ್ ಅನ್ನು ಸ್ಟಾರ್ಟ್ ಮಾಡ್ತೀವಿ. ಇವತ್ತು ಎಲ್ಲಾ ರೈತರಿಗೆ ದುಡ್ಡು ಕೊಟ್ಟು ಹಾಕಕ್ಕಾಗಲ್ಲ. ಅದಕ್ಕೆ ನಾವು ನೀವು ರೈತರಿಗೆ ಮೋಸ ಮಾಡ್ತದ ಗೊತ್ತಿದ್ದು ಕೂಡ ನೀವ್ಯಾಕೆ ಅಲ್ಲಿ ನೀವು ಕಾಟ ಹಾಕ್ತಾ ಇಲ್ಲ? ಒಂದು ಬೇಬ್ರಿಜ್ಗಳನ್ನ ಹಾಕ್ರಿ. ಅದಕ್ಕೆ ಹಾಕ್ಬೇಕು ಅಂತ ನಮ್ದು ಅಂತ. ಇವತ್ತು ನಮ್ಮ ಕರ್ನಾಟಕ 3ನೇ ಸ್ಥಾನದಲ್ಲಿ ಸುಮಾರು ಏನಪ್ಪ ಅಂದ್ರೆ 600 ಕೋಟಿ ಟನ್ ನಾವು ಕಬ್ಬು ಬೆಳಿತೀವಿ. ಇವತ್ತು ನಮ್ಮ ಕರ್ನಾಟಕ ಒಂದೇ ಹೇಳ್ತಾ ಇದೆ 600 ಕೋಟಿ ಟನ್ ಕಬ್ಬು ಬೆಳೆದ್ರಿಂದ ಸರ್ಕಾರಕ್ಕೆ ನಮ್ಗೆ ಕೊಡ್ತಾ ಇರೋದು ಎಷ್ಟು? 3,300 ಕೊಟ್ಟಿದ್ದಾರೆ. 3,300 ಏನಪ್ಪ ಅಂದ್ರೆ ಅದು 11.2 ಮ್ಯಾಲೆ ರಿಕವರಿ ಇದೆ. ಅದಕ್ಕೆ ನೀವು ಎಷ್ಟು ಸರ್ಕಾರಕ್ಕೆ ಲಾಭ ಮಾಡ್ಕೊತಾ ಇದ್ದೀರಿ? ಸರ್ಕಾರಕ್ಕೆ ಎಷ್ಟು ಲಾಭ ಬರ್ತಾ ಇದೆ? ಬರೀ ಕಬ್ಬಿನಿಂದ ಹೇಳ್ತಾ ಇದ್ದೀನಿ ನಾನು. ಇವತ್ತು ಬರೀ ಸ್ಪಿರಿಟ್ ಇಂದಾನೆ ಇವತ್ತು ನಾವೇನು ದಾರು ಕರಿತೀವಿ ಆಲ್ಕೋಹಾಲ್, ಅದರಿಂದನೇ ಇವತ್ತು ಏನಪ್ಪ ಬರೀ ಮಾರ್ಚ್ಗೆ 43,000 ಕೋಟಿ ರೂಪಾಯಿ ಆದಾಯ ಸರ್ಕಾರ ಬಂದಿದೆ. 43,000 ಕೋಟಿ ರೂಪಾಯಿ. ಈಗಾಗಲೇ ಮೇನಲ್ಲಿ 47,000 ಕೋಟಿ ಮೇಲೆ ಹಾರಿದೆ, ಇವತ್ತು ಹೆಚ್ಚಾಗಿದೆ. ಅದಕ್ಕೆ ಇವತ್ತು ಸರ್ಕಾರದ ಏನು ಇವತ್ತು ಅಬಕಾರಿ ಇಲಾಖೆ ಏನ್ ಟಾರ್ಗೆಟ್ ಕೊಟ್ಟಿದಾರಪ್ಪ ಅಂತಂದ್ರೆ ಇವತ್ತು ಏನಪ್ಪಾ ಅಂದ್ರೆ 56,000 ಕೋಟಿ ಒಯ್ಯಬೇಕು ಆದಾಯ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಕೇಳ್ತಾ ಇದ್ದೇವೆ, ನೀವು ಬರೀ ಒಂದು 100 ರೂಪಾಯಿದು ಒಂದು ಬಾಟ್ಲಿನ ಇವತ್ತು 200 ಪಟ್ಟು ಟ್ಯಾಕ್ಸ್ ಹೆಚ್ಚಿಗೆ ಮಾಡಿ ನೀವು 500 ರೂಪಾಯಿ ಮಾಡ್ತಾ ಇದ್ದೀರಿ. ಅದರಿಂದ ರೈತರಿಗೆ ಸಾಕಷ್ಟು ಲಾಭ ತಗೊಳ್ತಾ ಇದ್ದೀರಲ್ಲ. ಅಷ್ಟೇ ಅಲ್ಲ, ಶುಗರ್ ಸೆಸ್ ಇವೆಲ್ಲ ಸೇರಿ 60,000 ಕೋಟಿಗಿಂತ ಹೆಚ್ಚು ಆದಾಯ ಇವತ್ತು ಸರ್ಕಾರ ಕೊಡ್ತಾ ಇದೆ. ನೀವು ಅದರಲ್ಲಿ ನಮ್ಗೆ ಕೊಟ್ಟಿದ್ದೆಷ್ಟು? ನೀವು ಮೊನ್ನೆ ಹೊಸದಾದ ಸರ್ಕಾರ
ಈ 50 ರೂಪಾಯಿ ಇಂಟು 6 ಕೋಟಿ ಟನ್ನಿಗೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಬರೀ 300 ಕೋಟಿ ರೂಪಾಯಿ ಕೊಡ್ತೀವಿ ಬಿಡಿ ಕಾಸು ಕೊಟ್ಟಂಗ. ಅದಕ್ಕೆ ನಾವು ಹೇಳ್ತಾ ಇರೋದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರಿಗೆ ಇದರಿಂದ ಆದಾಯ ಹೋಗ್ತಾ ಇದೆ. 1,000 ರಾಜ್ಯ ಸರ್ಕಾರ 1,000 ಹಾಕಿ ಕೊಡಬೇಕು, ಕೇಂದ್ರ ಸರ್ಕಾರ 1,000 ರೂಪಾಯಿ ಹಾಕಿ ಕೊಡಬೇಕು ಅನ್ನೋಂಥದ್ದು ನಮ್ದು ಆಗ್ರಹ. ನೀವು ಮಾಡ್ಬೇಕು, ಅದಕ್ಕೆ ಎಲ್ಲ ಕಾಟ ಮಾಡಬೇಕು. ಅದಕ್ಕೆ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ನಾವು ವೈಯಕ್ತಿಕವಾಗಿ ಹೋದ ನಮ್ಮ ಹೋರಾಟದಲ್ಲಿ ರೈತರಿಂದ ಮಾತುಕತೆ ಈಗಾಗಲೇ ನಮ್ಮ ಬಾಲಾಜಿ ಶುಗರ್ ಇಂಡಸ್ಟ್ರಿಗೆ ಅಂದ್ರೆ ವೈಯಕ್ತಿಕವಾಗಿ ನಾವೇ ಎಲ್ಲಾ ರೈತರ ಮಂದಿಗೆಯನ್ನು ಕೂಡಿಸಿ ನಾಮಿನೆಸ್ಟ್ ಹಾಕಿ ಇವತ್ತು ಅಲ್ಲಿ ನಾವು ಒಂದು ಶುಗರ್ ಫ್ಯಾಕ್ಟರಿ ಮುಂದೆ ಬ್ರಿಡ್ಜ್ ಅನ್ನ ಮಾಡ್ತಾ ಇದ್ದೇವೆ. ಏನ 2020-2027 ಉಳಿದಿತ್ತಲ್ಲ ಅವಾಗ ನಾವು 2 ತಿಂಗಳು ಮುಂಚೆನೆ ಒಂದು ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ಎಲ್ಲಾ ರೈತರಿಗೆ ದುಡ್ಡು ಕೊಟ್ಟು ಹಾಕಕ್ಕಾಗಲ್ಲ. ಅದಕ್ಕೆ ನಾವು ನೀವು ರೈತರಿಗೆ ಮೋಸ ಮಾಡ್ತದ ಗೊತ್ತಿದ್ದು ಕೂಡ ನೀವ್ಯಾಕೆ ಅಲ್ಲಿ ನೀವು ಕಾಟ ಹಾಕ್ತಾ ಇಲ್ಲ, ಒಂದು ಬ್ರಿಡ್ಜ್ಗಳನ್ನ ಹಾಕ್ರಿ. ಅದಕ್ಕೆ ಹಾಕ್ಬೇಕು ಅಂತ ಹೇಳಿ ನಮ್ದು ಅಂತ. ಇವತ್ತು ನಮ್ಮ ಕರ್ನಾಟಕ 3ನೇ ಸ್ಥಾನದಲ್ಲಿ ಸುಮಾರು ಏನಪ್ಪ ಅಂದ್ರೆ 600 ಕೋಟಿ ಟನ್ ನಾವು ಕಬ್ಬು ಬೆಳಿತೀವಿ. ಇವತ್ತು ನಮ್ಮ ಕರ್ನಾಟಕ ಒಂದೇ ಹೇಳ್ತಾ ಇದೆ 600 ಕೋಟಿ ಟನ್ ಕಬ್ಬು ಬೆಳೆಯೋದ್ರಿಂದ ಸರ್ಕಾರಕ್ಕೆ ನಮ್ಗೆ ಕೊಡ್ತಾ ಇರೋದು ಎಷ್ಟು 3,300 ಕೊಟ್ಟಿದ್ದಾರೆ. 3,300 ಏನಪ್ಪ ಅಂದ್ರೆ ಅದು 11.25 ಮ್ಯಾಲೆ ರಿಕವರಿ ಇದೆ. ಅದಕ್ಕೆ ನೀವು ಎಷ್ಟು ಸರ್ಕಾರಕ್ಕೆ ಲಾಭ ಮಾಡ್ಕೊತಾ ಇದ್ದೀರಿ? ಸರ್ಕಾರಕ್ಕೆ ಎಷ್ಟು ಲಾಭ ಕೊಡ್ತಾ ಇದೆ? ಬರೀ ಕಬ್ಬಿನಿಂದ ಹೇಳ್ತಾ ಇದ್ದೀನಿ ನಾನು. ಇವತ್ತು ಬರೀ ಸ್ಪಿರಿಟ್ ಇಂದಾನೆ ಇವತ್ತು ನಾವೇನು ದಾರು ಕರಿತೀವಿ ಆಲ್ಕೋಹಾಲ್, ಅದರಿಂದನೇ ಇವತ್ತು ಏನಪ್ಪ ಬರೀ ಮಾರ್ಚ್ಗೆ 43,000 ಕೋಟಿ ರೂಪಾಯಿ ಆದಾಯ ಸರ್ಕಾರ ಬಂದಿದೆ. 43,000 ಕೋಟಿ ರೂಪಾಯಿ. ಈಗಾಗಲೇ ಮೇನಲ್ಲಿ 47,000 ಕೋಟಿ ಮೇಲೆ ಹಾರಿದೆ, ಇವತ್ತು ಹೆಚ್ಚಾಗಿದೆ. ಅದಕ್ಕೆ ಇವತ್ತು ಸರ್ಕಾರದ ಏನು ಇವತ್ತು ಅಬಕಾರಿ ಇಲಾಖೆ ಏನ್ ಟಾರ್ಗೆಟ್ ಕೊಟ್ಟಿದಾರಪ್ಪ ಅಂತಂದ್ರೆ ಇವತ್ತು ಏನಪ್ಪಾ ಅಂದ್ರೆ 56,000 ಕೋಟಿ ಒಯ್ಯಬೇಕು ಆದಾಯ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಕೇಳ್ತಾ ಇದ್ದೇವೆ, ನೀವು ಬರೀ ಒಂದು 100 ರೂಪಾಯಿದು ಒಂದು ಬಾಟ್ಲಿನ ಇವತ್ತು 200 ಪಟ್ಟು ಟ್ಯಾಕ್ಸ್ ಹೆಚ್ಚಿಗೆ ಮಾಡಿ ನೀವು 500 ರೂಪಾಯಿ ಮಾಡ್ತಾ ಇದ್ದೀರಿ. ಅದರಿಂದ ರೈತರಿಂದ ಸಾಕಷ್ಟು ಲಾಭ ತಗೊಳ್ತಾ ಇದ್ದೀರಲ್ಲ. ಅಷ್ಟೇ ಅಲ್ಲ, ಶುಗರ್ ಸೆಸ್ ಇವೆಲ್ಲ ಸೇರಿ 60,000 ಕೋಟಿಗಿಂತ ಹೆಚ್ಚು ಆದಾಯ ಇವತ್ತು ಸರ್ಕಾರ ಕೊಡ್ತಾ ಇದೆ. ನೀವು ಅದರಲ್ಲಿ ನಮ್ಗೆ ಕೊಟ್ಟಿದ್ದೆ ಎಷ್ಟು? ನೀವು ಮೊನ್ನೆ ಹೊಸದಾದ ಸರ್ಕಾರ ಕೊಟ್ಟಿದ್ದೆ ಎಷ್ಟು? 50 ರೂಪಾಯಿ ಕೊಟ್ಟಿದ್ರಿ. ಈ 50 ರೂಪಾಯಿ ಇಂಟು 6 ಕೋಟಿ ಟನ್ನಿಗೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಬರೀ 300 ಕೋಟಿ ರೂಪಾಯಿ ಕೊಡ್ತೀವಿ ಬಿಡಿ ಕಾಸು ಕೊಟ್ಟಂಗ. ಅದಕ್ಕೆ ನಾವು ಹೇಳ್ತಾ ಇರೋದು ರಾಜ್ಯ ಸರ್ಕಾರ ಮತ್ತು